ಥಿಯೇಟ್ರಿಗೆ ಜನ ಬರಬೇಕು. ಯಾಕಂದರೆ ಇವತ್ತು ಎಷ್ಟು ಥಿಯೇಟ್ರ್ಗಳಿದ್ದವು, ಒಂದಷ್ಟು ಥಿಯೇಟ್ರ್ಗಳು ಆಲ್ರೆಡಿ ಕಣ್ಮರೆ ಆಗಿದ್ದಾವೆ. ಥಿಯೇಟ್ರನ್ನೇ ನಂಬ್ಕೊಂಡಿರುವಂಥ ಒಂದಷ್ಟು ಜನಗಳಿದಾರಲ್ಲ, ಅವ್ರದ್ದೊಂದು ಬದುಕಿದೆಯಲ್ಲ, ನಾವು ಅದನ್ನು ಮರಿತಿದೀವ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಪಿ ಸಿ ಸೆಂಟ್ರ್ ಆಡಿಯನ್ಸ್ ಕುತ್ಕೊಂಡು ಕೂಗೋದು, ಅದೆಲ್ಲ ಕಳ್ಕೊಂತಿದೀವ ಅನ್ಸುತ್ತೆ. ಇವಾಗ ಹೆಂಗೆ ಈಗ ನಾವು ಫೋನೆಲ್ಲ ಬಂದ ಮೇಲೆ ಆಗೆಲ್ಲ ಇಲ್ಲೇ ಸೆಕೆಂಡಲ್ಲಿ ಆಗಿ ಹೋಗ್ತಿದೆ. ಅವ್ರ ಲೆಕ್ಕದಲ್ಲಿ ಏನಂತಂದ್ರೆ ಶೂನ್ಯ ಇಲ್ದಾರ ಏನೂ ಇಲ್ಲ. ಹೌದು. ಫಸ್ಟ್ ಆ 5 ಇಯರ್ಸಲ್ಲಿ ನಿಮಗೆ ಯಾಕೆ ನಾನು ಡೈರೆಕ್ಷನ್ ಕೂಡ ಮಾಡೋಕ್ಕೆ ನಿಮಗೊಂದು ಪುಷಪ್ ಸಿಕ್ಕಿಲ್ಲ, ಮಾಡಬೇಕು ಅನಿಸಿಲ್ಲ? ಸುಮ್ಮನೆ ಅಂತೂ ಕೂತಿಲ್ಲ. ಒಂದಷ್ಟು ಕತೆಗಳು ರೆಡಿ ಮಾಡಿಟ್ಟಿದ್ದೀನಿ. ಕಲಾವಿದ್ರಿಗೆ ಹಸಿವಿರುತ್ತೆ, ಒಳ್ಳೊಳ್ಳೆ ಪಾತ್ರಗಳು ಸಿಗಬೇಕು ಅಂತ. ಯೋಗಿನ ನಾನು ಭಾಳ ಸಣ್ಣ ಹುಡುಗನಿಂದನೂ ನೋಡ್ಕೊ ಬಂದವರು. ಇನ್ನು ಕಿಟಪ್ಪನ ಬಗ್ಗೆನೂ ಕೇಳಬೇಕು. ಇವತ್ತಿನ ಜನ್ರೇಷನ್ ಒಂದು ಸ್ವಲ್ಪ ಯೋಚನೆ ಮಾಡ್ಕೊಂಡಾಗ ಅವರೆಲ್ಲ ರೆಗ್ಯುಲರ್ ಟಚ್ಚಲ್ಲಿದ್ದರೆ ಫ್ರೆಂಡ್ಶಿಪ್ಪು ಅಥವಾ ಮಾತಾಡ್ತಿದ್ರೆ ಫ್ರೆಂಡ್ಶಿಪ್ಪು ಅನ್ನೋದಿದೆಯಲ್ಲ, ನಮ್ಗೆ ಅವೆಲ್ಲ ಯಾವಾಗ ಗೊತ್ತಿಲ್ಲ. ಇಲ್ಲ ಒಂದು ಕಡೆ ಸಿಕ್ಕಿದಾಗ ಮತ್ತು ಅದೇ ಒಂದು ಬಾಂಡಿಂಗ್ ಇರುತ್ತೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಶೂನ್ಯರ ಬಗ್ಗೆ ಕೇಳ್ಬೇಕು. ನಾನು ಕೇಳಿದಿರ ಅವ್ರಿಗೆ ಯಾವತ್ತು ನಿಮ್ಮ ಒರಿಜಿನಲ್ ಹೆಸರೇನು, ಯಾಕೆ ಶೂನ್ಯ ಅಂತ ಹೇಳ್ಕೊಂಡಿದ್ದೀರ? ಕೇಳಿದ್ದೀನಿ. ಇಲ್ಲ ಸರ್, ನನಗೆ ಇದು ತುಂಬ ಇಷ್ಟ. ಅವರು ಮಾತಾಡೋದೇ ಒಂಥರ ಚಂದ, ಶೂನ್ಯ. ಆಮೇಲೆ ಒಳಗಡೆ ಏನಿಲ್ಲ. ಒಳಗಡೆ ಅಂದ್ರೆ ಇಲ್ಲೇ ಏನೂ ಇಲ್ಲ, ಇಲ್ಲಿದೆ. ಅಲ್ಲಿ ಸಿಕ್ಕಾಪಟ್ಟೆ ಇದೆ. ಅದು ಸುಮ್ಮನೆ ಹೆಸರಿಗೆ ಮಾತ್ರ ಶೂನ್ಯ ಅಷ್ಟೇ. ಅವ್ರ ಲೆಕ್ಕದಲ್ಲಿ ಏನಂತಂದ್ರೆ ಶೂನ್ಯ ಇಲ್ದಾರ ಏನೂ ಇಲ್ಲ. ಹೌದು. ಬಟ್ ಅವ್ರ ಒರಿಜಿನಲ್ ಹೆಸರು ಹೇಳೇ ಇಲ್ಲ ಅವರು. ಕೇಳಿಲ್ಲ. ಹೇಳ್ಬಾರ್ದು ಅಂತ ಹೇಳಿದಾರ? ಪ್ರಶಾಂತ್ ಅವ್ರು ಹಿಂಗೆ ಇರಲಿಲ್ಲಪ್ಪ, ಇವಾಗ ತುಂಬ ಯೋಚನೆ ಮಾಡಿ ಮಾತಾಡ್ತಾ ಇದ್ದೀರಾ. ಗ್ಯಾಪ್ ಆಗಿ ತುಂಬ ದಿನ ಆಯಿತು ಮಾಧ್ಯಮಗಳ ಜೊತೆ ಸಿಗದೆ ಅಂತನಾ? ಇಲ್ಲ ಹಾಗೇನಿಲ್ಲ. ಒಂದಷ್ಟು ನಿರ್ದೇಶಕರ ಇದಕ್ಕೆ ನಾವು ಯಾಕೆ ಭಂಗ ಮಾಡೋದು ಅಂತೇಳಿ ಹೇಳೋದು ಬೇಡ ಅಂತ. ಓಕೆ, ನೆಕ್ಸ್ಟ್ ಅವ್ರು ಸಿಕ್ಕಿದಾಗ ಅವ್ರ ಕೈಯಲ್ಲಿ ಹೇಳ್ಸೋಣ. ಆ್ಯಂಡ್ ಇನ್ನೊಂದು ಯೋಗಿ ಸಿನಿಮಾದಲ್ಲಿ ರೋಜಿ ಯೋಗಿಯವರು ಕೂಡ ಆಲ್ಮೋಸ್ಟ್ ಈಗ ಮೊನ್ನೆ ಲಾಸ್ಟ್ ಮಂತು ಫೆಬ್ರವರಿ 23ಕ್ಕೆ ಅವರು ದುನಿಯಾ ರಿಲೀಸ್ ಆಗಿ 17 ವರ್ಷ ಆಗುತ್ತೆ. ಅವ್ರದ್ದು ಕೂಡ ಆ್ಯಕ್ಚುಲಿ ಸೇಮ್ ಟೈಮಲ್ಲಿ ಬಂದಂಥದ್ದು. ಒಟ್ಟಿಗೆ ಮಾಡ್ತಾ ಇದ್ದೀರಾ? ಹೌದು. ಹೇಗಿದೆ ಆ ಒಂದು? ಭಾಳ ಖುಷಿ ಆಗುತ್ತೆ. ಯೋಗಿನ ನಾನು ಭಾಳ ಸಣ್ಣ ಹುಡುಗನಿಂದನೂ ನೋಡ್ಕೊ ಬಂದವರು. ಹೆಂಗೆ ಹೇಳೋದು, ಎದುರು ಬದ್ರು ರೋಡು. ನಾವಿಲ್ಲ ಆಯ್ ಅಂದ್ರೆ ಅವನು ಅಲ್ಲಿದ್ದ ಆಯನವನು ತುಂಟ, ಈಗಲೂ ಹಂಗೆ ಇದ್ದಾನೆ. ಖುಷಿ ಆಗುತ್ತೆ. ಅಂದರೆ ನಮಗೇನು ಅಂತ ಅವನಲ್ಲಿ ಏನೋ ಬದಲಾವಣೆಗಳನ್ನ ನಾನು ನೋಡಲಿಲ್ಲ. ಅವತ್ತು ಹೇಗಿದ್ದಾನೋ ಇವತ್ತು ಹಾಗೇ ಇದ್ದಾನೆ. ಮನ್ಸು ಬಿಚ್ಚಿ ಮಾತಾಡ್ತಾನೆ, ಹೊರಗೊಂದು ಇಲ್ಲ ಅನ್ಬೇಕಾ, ನಮ್ಮಂಗೆ ಬಡಬಡ ಅಂತ ಅನ್ಬಿಡ್ತಾನೆ. ಇಲ್ಲ, ಆರಾಮಾಗಿರ್ತಾನೆ, ಹ್ಯಾಪಿ ಮ್ಯಾನ್. ಬಟ್ ಆಸ್ ಎ ಆಕ್ಟರ್ ಆಗಿ ಇದು ಮಾಡಿದಾಗ ಯೋಗಿ ಒಂದು ವಯಸ್ಸಲ್ಲಿ ಚಿಕ್ಕವನು, ಒಳ್ಳೆ ಅದ್ಭುತ ಕಲಾವಿದರು. ಎಲ್ಲ ಒಂದು ಕಡೆ ಯೋಚನೆ ಮಾಡ್ತಾ ಹೋದರೆ ಅವರ ಒಂದು ಟ್ಯಾಲೆಂಟಿಗೆ ತಕ್ಕಾದ ಒಂದು ಗೆಲುವು ಸಿಕ್ಕಿಲ್ವೇನೋ ಅನ್ಬೋದು. ಯಾಕಂದರೆ ನಿಮಗೆ ಅವತ್ತಿನ ಕಾಲದಲ್ಲಿ ಇದೇ ಪೇರು, ಶ್ರೀನಗರ ಕಿಟ್ಟಿ ಸಾರು, ಯೋಗಿ, ಅಪ್ಪು ಸರ್, 3 ಜನ ಹುಡುಗರು ಎಲ್ಲರೂ ಡಾಮಿನೇಟ್ ಮಾಡ್ಬಿಡ್ತಾರೆ. ಇವಾಗ ಅದನ್ನೇ ಹೇಳಕ್ಕೆ ಬಂದೆ. ಹುಡುಗರು ಸಿನಿಮಾ ಹಂಗೆ ನೋಡ್ತಾ ಕೂತ್ಕೊಂಡ್ರೆ ಕಾಣಿಸ್ತಿರ್ತಾನ ಅಲ್ವಾ, ಬೇರೆದೇ ಮೂಡಲ್ಲಿ ಕಾಣಿಸ್ತಿರ್ತಾನೆ. ನೀವು ಅಂಬಾರಿಗೆ ಹೋದ್ರೆ ಅದರಲ್ಲೇ ಬೇರೆ ಒಂದು ಇದ್ರಲ್ಲಿ ಕಾಣಿಸ್ತಿರ್ತಾನೆ. ಅಂದರೆ ಹಂಗೆ ಪಾತ್ರಗಳು ಸಿಕ್ಕಾಗ ಅದು ಅದೇ ಹೇಳ್ದಲ್ಲ, ಕಲಾವಿದರಿಗೆ ಹಸಿವಿರುತ್ತೆ, ಒಳ್ಳೊಳ್ಳೆ ಪಾತ್ರಗಳು ಸಿಗಬೇಕು ಅಂತ. ಸಿಕ್ತಾಗ ಖಂಡಿತ ನೀವೇನು ಹೇಳ್ತೀರಿ ಅದೆಲ್ಲವೂ ಆಗ್ತಾ ಹೋಗ್ತಾ ಇರುತ್ತೆ. ಜನಕ್ಕೆ ಜನ ನಮ್ಮಿಂದ ಬಯಸೋದು ಅದನ್ನೇ, ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿ ಅಂತೇಳಿ ಬಂದಾಗ ಖುಷಿ ಆಗುತ್ತೆ. ಸೊ ಈ ವರ್ಷ ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಪ್ಲಾನಿಂಗ್ಸು, ಜೊತೆಗೆ ಒಳ್ಳೊಳ್ಳೆ ಕಥೆಗಳು. ಗೊತ್ತಿಲ್ಲ, ಕಾಲ ಕೂಡು ಬರಬೇಕು ಅಂತಾರಲ್ಲ, ಎಲ್ಲವೂ ಬಂದಿದೆ ಅನ್ಕೊಂತಿದ್ದೀನಿ. ಆಗ್ತಿದೆ ಒಂದೊಂದೇ. ಇನ್ನು ಕಿಟಪ್ಪನ ಬಗ್ಗೆನೂ ಕೇಳಬೇಕು ನಾನು. ಕಿಟಪ್ಪ ಒಳ್ಳೆ ಗೆಳೆಯ, ಅದ್ಭುತ ಕಲಾವಿದ, ಒಳ್ಳೆ ಗೆಳೆಯ, ಅದ್ಭುತ ಕಲಾವಿದ. ಆಮೇಲೆ ಏನಂತಂದರೆ ಜಾಲಿ ಮ್ಯಾನು, ಖುಷಿಯಾಗಿರ್ತಾನೆ ಯಾವಾಗ್ಲೂ. ಎಲ್ಲ ಏನು ಹೇಳ್ತೀವಿ, ಎಲ್ಲ ಸ್ನೇಹಿತರ ಜೊತೆಗೆ ಸಿನಿಮಾ ಮಾಡೋದು ಇನ್ನೂ ಹೆಚ್ಚು ಖುಷಿ ಕೊಡುತ್ತೆ. ಯಾಕಂದರೆ ನಾವೆಲ್ಲ ಏನು ಹೇಳ್ಬೋದು, ಇವತ್ತಿನ ಜನ್ರೇಷನ್ ಒಂದು ಸ್ವಲ್ಪ ಯೋಚನೆ ಮಾಡ್ಕೊಂಡಾಗ ಅವರೆಲ್ಲ ರೆಗ್ಯುಲರ್ ಟಚ್ಚಲ್ಲಿದ್ದರೆ ಫ್ರೆಂಡ್ಶಿಪ್ಪು ಅಥವಾ ಮಾತಾಡ್ತಿದ್ರೆ ಫ್ರೆಂಡ್ಶಿಪ್ಪು ಅನ್ನೋದಿದೆಯಲ್ಲ, ನಮ್ಗೆ ಅವೆಲ್ಲ ಯಾವಾಗ ಗೊತ್ತಿಲ್ಲ. ಬಟ್ ಅವತ್ತಿನ ಬಾಂಡಿಂಗ್ಸ್ಗಳು ಏನು ನಮಗೆ ಸ್ಟಾರ್ಟ್ ಆಗಿದ್ದಾವೆ ಜೊತೆಲಿ, ಅದು ಇವತ್ತು ಹಾಗೆ ನಡೀತಾ ಇದೆ. ಖುಷಿ ಕೊಡುತ್ತೆ. ಇಲ್ಲ ಒಂದು ಕಡೆ ಸಿಕ್ಕಿದಾಗ ಮತ್ತು ಅದೇ ಒಂದು ಬಾಂಡಿಂಗ್ ಇರುತ್ತೆ. ಆ್ಯಂಡ್ ಪ್ರಶಾಂತ್ ಅವರು ಡೈರೆಕ್ಟರ್ ಕೂಡ ಆಗಿದ್ರು, ಚಿರಾಯು ಅನ್ನೋ ಒಂದು ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ಸೊ ಏನಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಆ್ಯಕ್ಟರ್ ಆಗಿ ಡೈರೆಕ್ಟರ್ ಆಗಿ 2 ಫೇಸ್ನ ನೋಡ್ತೀರಾ ನೀವು. ಆ್ಯಕ್ಚುಲಿ
ಬಟ್ ಸ್ಟಿಲ್ ಆ 5 ಇಯರ್ಸಲ್ಲಿ ನಿಮಗೆ ಯಾಕೆ ನಾನು ಡೈರೆಕ್ಷನ್ ಕೂಡ ಮಾಡೋಕ್ಕೆ ನಿಮಗೊಂದು ಪುಷಪ್ ಸಿಕ್ಕಿಲ್ಲ, ಮಾಡಬೇಕು ಅನಿಸಿಲ್ಲ ನಿಮಗೆ? ಅದೇ ಹೇಳಿದ್ನಲ್ಲ, ಒಂದು 5 ವರ್ಷದಲ್ಲಿ ಒಂದಷ್ಟು ಸ್ಕ್ರಿಪ್ಟ್ಗಳನ್ನ ರೆಡಿ ಮಾಡಿಟ್ಟಿದ್ದೀನಿ. ಸುಮ್ಮನೆ ಅಂತೂ ಕೂತಿಲ್ಲ, ಒಂದಷ್ಟು ಕಥೆಗಳು ರೆಡಿ ಮಾಡಿಟ್ಟಿದ್ದೀನಿ. ಆದರೆ ಸಿನಿಮಾಗೆ ಸಂಬಂಧಪಟ್ಟಿದ್ದು ನಮ್ಮ ಕೈಲಿ ಏನೇನು ಮಾಡೋದಕ್ಕೆ ಸಾಧ್ಯ ಅದನ್ನೆಲ್ಲವೂ ಮಾಡ್ತಾನೇ ಇದ್ದೀವಿ. ಬಟ್ ಡೈರೆಕ್ಷನ್ ಸದ್ಯಕ್ಕೆ ಒಂಚೂರು ನಾನೇ ಬೇಡ ಅನ್ನೋದ್ರ ಮಟ್ಟಿಗೆ. ಬಟ್ ಕಮ್ ಬ್ಯಾಕ್ ಮಾಡಿದ್ರೆ ನಾನು ಇಂಥ ರೋಲಲ್ಲೇ ಬರಬೇಕು ಅನ್ನೋದೆಲ್ಲ ಇತ್ತ ತಲೆಯಲ್ಲಿ ಪ್ಲಾನಿಂಗ್ ಏನಾದರೂ ಇತ್ತ? ಯಾವ ಥರ ಒಂದು ಕಮ್ ಬ್ಯಾಕ್ ಮಾಡ್ಬೇಕು ನಾನು, ಹೇಗೆ? ಇದು ಅದ್ಭುತ ಕಮ್ ಬ್ಯಾಕ್ ನಾನು ಹೇಳ್ತದ್ದು ಏನು ಗೊತ್ತಿಲ್ಲ, ನೀವು ಇಷ್ಟಪಟ್ಟು ಬಂದರು ಅಥವಾ ನಿಮ್ಮನ್ನೇ ಹುಡ್ಕೊಂಬಂತ ಗೊತ್ತಿಲ್ಲ. ಇಟ್ ಇಸ್ ಎಕ್ಸ್ಟ್ರೀಮ್ಲಿ ನಿಮ್ಗೆ ತುಂಬ ಚೆನ್ನಾಗಿ ಆಪ್ಟ್ ಆಗಿರೋ ಒಂದು ಕಮ್ ಬ್ಯಾಕ್ ಅದು. ಸೊ ಬಟ್ ನಿಮ್ಮ ತಲೆಯಲ್ಲಿ ಏನಾದರೂ ಇತ್ತ? ನಮ್ಮ ತಲೆಯಲ್ಲಿ ನಂದು ಶ್ರೀದು ಒಂದು ಕಾಂಬಿನೇಷನ್ದು ಒಂದಷ್ಟು ಕೆಲಸಗಳು ನಡೀತಾ ಹೊರಟ ಡೈರೆಕ್ಟರ್ ಶ್ರೀ ಅವರು. ಹೌದು. ಅದು ಹೆಂಗಾಗ್ತಿತ್ತು ಅಂತಂದರೆ, ಅವನಿಗೂ ನನಗೂ ಸಮಸ್ಯೆ ಏನಾಗೋದು ಅಂತಂದರೆ, ಅವನು ಹೊರಟ ಮಾಡಬೇಕಾದ್ರೂ ಅಷ್ಟೇ, ಅವ್ನು ಡೈರೆಕ್ಷನ್ ಮಾಡ್ತಿದ್ದಾರೆ, ನಾನು ಅವನಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಂಗೆ. ರಾತ್ರಿ ಎಲ್ಲ ಸೀನ್ ಮಾಡೋನು, ಬೆಳಗ್ಗೆ ಬಂದ್ಬಿಟ್ಟು ಮಗ ಇದು ಹಿಂಗೆ ಅಂದ್ಕೊಂಡಿದ್ದೀನಿ ಕಣೋ, ಇದು ಹೆಂಗೋ ಅನ್ನೋನು, ಇದು ಇಲ್ಲ ಕಣೋ, ಇದು ಹಿಂಗೆ ಅಂದ ತಕ್ಷಣ ಸರಿ ಮಗ ಇದನ್ನು ಚೇಂಜ್ ಮಾಡ್ಕೊಳ್ಳೋಣ, ಇನ್ನೊಂದು ಫ್ರೆಶ್ ಆಗಿ ಮಾಡೋಣ. ನಾನು ಅವನು ಮಾಡಬೇಕು ಅಂತ ಡಿಸೈಡ್ ಆದಮೇಲೆ ನಮಗೆ ಏನು ಹೇಳ್ತಾರೆ, ನಾವೇನೇ ಮಾಡ್ಕೊಂಡು ಹೋಗ್ತಿದ್ರು ನಮ್ಗೆ ಇನ್ನೇನೋ ಬೇಕು ಅನ್ನೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೊಂದಷ್ಟು ಟೈಮ್ ಕಳೆದವು ನಾವಿಬ್ರು. ಅವನು ಅಷ್ಟೊತ್ತಿಗಾಗಲೇ ಅವನು ಕೋರ ಸ್ಟಾರ್ಟ್ ಆಗಿತ್ತು, ಅವ್ನು ಮುಗಿಸ್ಕೊಳ್ಳಿ ಅಂತ ನಾವು ವೆಯ್ಟಿಂಗ್ ಮಾಡ್ತಿದ್ದೆ. ಸೊ ಆ ಟ್ರಾವೆಲ್ ಏನಿದೆ ನಮ್ಮಿಬ್ರದ್ದು, ಏನೋ ಮಾಡಬೇಕು ಅನ್ನೋ ಟ್ರಾವೆಲಲ್ಲಿ ಇವೆಲ್ಲ ನಡೀತಾ ಹೋಗ್ತಿದೆ. ಅದೇನೋ ಹೇಳದ್ನಲ್ಲ, ಕಾಲ ಕೂಡಿ ಬರ್ಬೇಕು ಎಲ್ಲದಕ್ಕೂ ಅಂತೇಳಿ. ಶೂನ್ಯ ಬಂದು ಸಬ್ಜೆಕ್ಟ್ ಹೇಳಿದಾಗ ಅದನ್ನು ಅಷ್ಟು ಏನು ಅದ್ಭುತವಾಗಿ ಅವ್ನು ನಾನು ಹಿಂಗೆ ಅಂದ್ಕೊಂಡಿರೋದನ್ನು, ನಾನು ಈ ಪಾತ್ರನ ನಾನು ಇದನ್ನ ಹಿಂಗೆ ನಿಲ್ಲಿಸಬಲ್ಲೆ ಅಥವಾ ನಾನು ಹಿಂಗೆ ಮಾಡಬಲ್ಲೆ ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ, ದಟ್ ಈಸ್ ಆಲ್ಸೋ ಗ್ರೇಟ್. ಆ್ಯಂಡ್ ಪ್ರೊಡ್ಯೂಸರ್ ಆಲ್ಸೋ ಎಲ್ಲೂ ಸಿನಿಮಾಗೆ ಕೊರತೆ ಮಾಡ್ದಿರ, ನೀವು ಒಂದು ಕೇಳಿದ್ರೆ 10 ಕೊಡ್ತೀನಿ ನಾನು, ನೀವೇನು ಚೆನ್ನಾಗಿ ಮಾಡ್ತೀರಿ ಇನ್ನೂ ಅದ್ಭುತವಾಗಿ ಮಾಡಿ ಅಂತ ನಾ ಮನುಷ್ಯ. ಅಂದರೆ ಇಬ್ಬರು ಪ್ರೊಡ್ಯೂಸರ್ಸ್ಗಳಿದ್ದಾರೆ, ಅಣ್ಣ ತಮ್ಮದಿರು. ಅಣ್ಣನಿಗಿಂತ ತಮ್ಮ ಜಾಸ್ತಿ, ತಮ್ಮನಿಗಿಂತ ಅಣ್ಣ ಜಾಸ್ತಿ. ಅಂದರೆ ಕಾಂಪಿಟೇಷನ್ ಹೆಂಗಿದೆ ಇಬ್ರಿಗೂ ಅಂತಂದರೆ, ಅವ್ರಿಗೇನೋ ಅದು ಬೇಕು, ಅದು ಚೆನ್ನಾಗಿ ಬರ್ತಾ ಇದೆ, ಅದು ಇನ್ನೊಂದು ಸ್ವಲ್ಪ ಕೊಡುವಂತ ನಾವು. ಅಂದರೆ ಅವರಿಬ್ರಿಗೂ ಆ ಮನಸ್ಥಿತಿ ಇದೆಯಲ್ಲ, ಅದು ಚೆನ್ನಾಗಿ ಮಾಡಿಸ್ತಿದೆ ಸಿನಿಮಾನ. ಇವತ್ತೇನು ಇಷ್ಟರ ಮಟ್ಟಿಗೆ ಸೌಂಡ್ ಆಗ್ತಿದೆ ಅಥವಾ ಒಂದು ಪೋಸ್ಟ್ರು ಮಾತಾಡ್ತಿದೆ ಅಂತಾರೆ, ಬಿಕಾಸ್ ಆಫ್ ಅವರಿಬ್ರು ಆ ಮಟ್ಟಿಗೆ ಜೊತೆಗೆ ನಿಂತಿದ್ದಾರೆ. ಇದ್ರ ಜೊತೆಗೆ ಇನ್ನೂ ಯಾವುದೇ ಸಿನಿಮಾಗಳು ಓಕೆ ಆಗಿದ್ದಾವೆ ಬೇರೆ? ಒಂದು ಸಿನಿಮಾ ಮುಗ್ದಿದೆ, ದೇಸಾಯಿ ಅಂತೇಳಿ. ಶೂಟಿಂಗ್ ಮುಗಿಸ್ಬಿಟ್ಟಿದ್ದೀರಾ? ಓಕೆ. ಇಲ್ಲಿ ಒಂದು ಆನ್ಸರ್ ಸಿಕ್ತು. 5 ವರ್ಷದಲ್ಲಿ 4 ವರ್ಷ ಮಾತ್ರ ಸುಮ್ಮನೆ ಇದ್ದಿದ್ದು, 1 ವರ್ಷ ಶೂಟಿಂಗ್ ಆಗಿದೆ. ದೇಸಾಯಿ ಅನ್ನೋ ಒಂದು ಸಿನಿಮಾ ಮುಗ್ದಿದೆ. ಇನ್ನೊಂದಷ್ಟು ಸಿನಿಮಾಗಳು ಹೀರೋ ಆಗಿದೆ ದೇಸಾಯಿ? ಇಲ್ಲ, ಅದರಲ್ಲೂ ಮೇಜರ್. ಓಕೆ. ಇನ್ನೊಂದು 2 ಸಿನಿಮಾ ಫೈನಲ್ ಆಗಿದ್ದಾವೆ, ಅದ್ರ ಕೆಲಸ ನಡೀತಿದ್ದಾವೆ. ಅದು ಹೇಳಿದ್ನಲ್ಲ, ಈ ವರ್ಷದಿಂದ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಬರ್ತಾ ಇರುತ್ತೆ 100%. ಆ್ಯಂಡ್ ಅವತ್ತಿಗೆ ನೀವು ನೋಡಿರೋ ಒಂದು ಸಿನಿಮಾ ಇಂಡಸ್ಟ್ರಿಗೂ ಇವತ್ತಿನ ಸಿನಿಮಾ ಇಂಡಸ್ಟ್ರಿಗೆ ಏನು ಚೇಂಜಸ್ ನೀವು ನೋಡ್ತಾ ಇದ್ದೀರಾ? ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಅನ್ನೋದೊಂದು ಬಿಟ್ಟರೆ, ಇವತ್ತು ನೋಡಿ ಒಂದೊಂದ್ಸರಿ ನಾನು ಕುತ್ಕೊಂಡು ತುಂಬ ಯೋಚನೆ ಮಾಡ್ತೀನಿ. ಯಾಕಂದ್ರೆ ಇವತ್ತೇನು ನಾವು ಆನ್ಲೈನು ಡಿಜಿಟಲ್ ಆಗಿದೆ ಎಲ್ಲವೂ, ಥಿಯೇಟ್ರಿಗೆ ಬರೋ ಆಡಿಯನ್ಸ್ ಅದರಿಂದ ಕಮ್ಮಿ ಆಗಿದಾರಾ ಅನ್ನೋದು ಒಂದು ಕಡೆ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಾವು ಎಷ್ಟೇ ಸಿನಿಮಾ ನಾವೇನೇ ಮಾಡಿದ್ರು ಆ ಥಿಯೇಟ್ರಲ್ಲಿ ಬಂದು ಆಡಿಯನ್ಸ್ ಕೂತ್ಕೊಂಡಾಗ ಆ ಸಿಗೋ ಫೀಲೇ ಬೇರೆ. ನಾವೇನೇ ಮನೇಲಿ ಬಂದಾಗ ಟಿ ವಿಲಿ ಸಿನಿಮಾ ನೋಡ್ಬೋದು, ನಾವು ನೋಡ್ಬೋದು, ನೀವು ನೋಡ್ಬೋದು. ಬಟ್ ಆ ಥಿಯೇಟ್ರಿಗೆ ಬಂದು ಏನು ಲೈಟಲ್ಲೆಲ್ಲ ತೆಗ್ದು ನಾವು ಲೈಟ್ ಆಫ್ ಮಾಡಿ ಸಿನಿಮಾ ತೋರಿಸ್ತೀವಿ, ಆ ಫೀಲೇ ಬೇರೆ. ಏನು ನಾವು ಅವಾಗೆಲ್ಲ ಗಾಂಧಿ ಕ್ಲಾಸ್ ಇರ್ತೀವಿ, ಗಾಂಧಿ ಕ್ಲಾಸ್ ಇಲ್ಲ. ಗಾಂಧಿ ಕ್ಲಾಸಲ್ಲಿ ಕುತ್ಕೊಂಡು ಸಿನಿಮಾ ನೋಡೋದೇ ಏನೋ ಒಂದು ಖುಷಿ. ಎಲ್ಲ ಸಿನಿಮಾ ನೋಡ್ಬೇಕಾದ್ರೆ ಒಂದೊಂದು ಸೀನ್ ಎಂಜಾಯ್ ಮಾಡೋದು ನಮಗೆ ಏನೋ ಇದಾಗೋದು, ಕನೆಕ್ಟ್ ಆಗ್ತಿದ್ದು. ಇದು ನಾವು ಚೆನ್ನಾಗಿ ಮಾಡಿದ್ದೀವಿ, ಇದಕ್ಕೆ ಇವ್ರು ರೆಸ್ಪಾನ್ಸ್ ಮಾಡ್ತಿದ್ದಾರೆ ನಮ್ಗೆ ಗೊತ್ತಾಗ್ತಿತ್ತು. ಇವತ್ತು ಒಂದಷ್ಟು ಜನ ಥಿಯೇಟ್ರಿಗೆ ಬಂದರೆ ಸುಮ್ಮನೆ ನೋಡ್ತಾ ಇರ್ತಾರೆ. ಅವ್ರ ರಿಯಾಕ್ಷನ್ ನೋಡಿದ್ರೆ ನಮ್ಗೆ ಒಂದ್ಸಲಿ ಗಾಬರಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಮಾಡ್ತಿದ್ದೀವಿ ನಾವು, ಚೆನ್ನಾಗಿ ಮಾಡಿದ್ದೀವಿ, ಚೆನ್ನಾಗಿ ಅಂದರೆ ಯಾವುದಕ್ಕೂ ರಿಯಾಕ್ಟ್ ಇರೋಲ್ಲ. ಅವಾಗ ಏನಾಗುತ್ತೆ, ಒಂದಷ್ಟು ಭಯಗಳು ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಥಿಯೇಟ್ರಿಗೆ ಜನ ಬರಬೇಕು. ಯಾಕಂದರೆ ಇವತ್ತು ಎಷ್ಟು ಥಿಯೇಟ್ರ್ಗಳಿದ್ದವು, ಒಂದಷ್ಟು ಥಿಯೇಟ್ರ್ಗಳು ಆಲ್ರೆಡಿ ಕಣ್ಮರೆ ಆಗಿದ್ದಾವೆ. ಥಿಯೇಟ್ರನ್ನೇ ನಂಬ್ಕೊಂಡಿರೋವಂಥ ಒಂದಷ್ಟು ಜನಗಳಿದಾರಲ್ಲ, ಅವ್ರದ್ದೊಂದು ಬದುಕಿದೆಯಲ್ಲ, ನಾವು ಅದನ್ನು ಮರಿತಿದ್ದೀವ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೆ. ಏನೋ ಮತ್ತೆ ಇದು ಮುಂಚೆ ನಾವು ಹೇಗೆ ಥಿಯೇಟ್ರಲ್ಲಿ ಹಬ್ಬ ಮಾಡ್ತಿದ್ದೋ ಮತ್ತೆ ಇದಕ್ಕೆ ಬರ್ತೀವಿ ಅನ್ನೋದು ಒಂದು ನಂಬಿಕೆ. ಯಾಕಂದ್ರೆ ನಿಮಗೆ ಆ ದಿನಗಳಲ್ಲಿ ನಿಮ್ಗೆ ನೆನಪಿರ್ಬೋದು, ಸಾಕಷ್ಟು ಸಿನಿಮಾಗಳು ಬ್ಲ್ಯಾಕಲ್ಲಿ ಟಿಕೆಟ್ ಮಾರೋರು. ಹೌದು. ಇವಾಗ ಪಾಪ ಬ್ಲ್ಯಾಕಲ್ಲಿ ಟಿಕೆಟ್ ಮಾರ್ಕೊಂಡು ಜೀವನ ಮಾಡ್ತಿದ್ದವ್ರು ಎಲ್ಲಿದ್ದಾರೆ, ಏನು ಮಾಡ್ತಾರೆ, ಏನು ಅನ್ನೋದು ಗೊತ್ತಾಗಲ್ಲ ನಿಮಗೆ. ಅದೇ ಹೇಳಿದ್ನಲ್ಲ, ಥಿಯೇಟ್ರ್ಗಳೇ ಕಣ್ಮರೆ ಆಗ್ತಿದ್ದಾವೆ ಅಂತಂದರೆ. ಮಲ್ಟಿಪ್ಲೆಕ್ಸ್ಗಳಾಗ್ತಾ ಇದ್ದಾವೆ, 4-5 ಸ್ಕ್ರೀನ್ ಆಗ್ತಾ ಇದ್ದಾವೆ.
ನೀವು ಹೇಳ್ದಂಗೆ ಹೊರಡೆ ಕೂತ್ಕೊಂಡ್ಬಿಟ್ಟು ಎಲ್ಲ ಒಬ್ರಿಗೊಬ್ರು ಏನು ಇಲ್ಲ ಸುಮ್ಮನೆ ಹಾಂ ಹಿಂಗೆ ಇರ್ತಾರೆ. ಅಲ್ಲ ಅವಾಗ ನಮ್ಗೇನಾಗ್ತದೆ ಸಿನಿಮಾ ಮಾಡ್ತಿರ್ತೀವಲ್ವ ಯಾವಾಗ್ಲೂ, ಅದು ನಿಮ್ಗೆ ಅವ್ರನ್ನ ನೋಡಿದಾಗ ನಮಗೆ ಒಂದ್ಸಲಿ ಡೌಟ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಆ ಎಕ್ಸೈಟ್ಮೆಂಟ್ ಇತ್ತು ಗೊತ್ತಾ, ಏನೋ ಬಿ ಸಿ ಸೆಂಟ್ರ್ ಆಡಿಯನ್ಸ್ ಕುತ್ಕೊಂಡು ಕೂಗೋದು, ಕಿರ್ಚಾಡೋದು, ಶಿಳ್ಳೆ ಹೊಡಿಯೋದು, ಅದೆಲ್ಲ ಕಳ್ಕೊಂತಿದೀವ ಅನ್ಸುತ್ತೆ. Definitely ಇವಾಗ ಹೆಂಗೆ ನೀವು ಈಗ ನಾವು ಫೋನೆಲ್ಲ ಬಂದ ಮೇಲೆ ಮುಂಚೆ ನಾವೆಲ್ಲ ಒಂದು ಕಾಗದ ಬರಿತಾ ಇದ್ವಿ, ಪ್ರೀತಿ ಅಕ್ಕನಿಗೆ ನಿನ್ನ ತಮ್ಮ ಮಾಡುವ ನಮಸ್ಕಾರಗಳು, ನಾನು ಆರೋಗ್ಯವಾಗಿದ್ದೀನಿ ನೀನು ಹೇಗಿದ್ದೀನಿ, ಇವೆಲ್ಲ ಮರ್ತೇ ಬಿಟ್ಟಿದ್ದೀವಿ ನಾವು. ಅಂದ್ರೆ ಅದೆಲ್ಲ ಚಂದ ಇತ್ತು. ಈಗ ಫೋನೆಲ್ಲ ಅಷ್ಟೆಲ್ಲ ಹೋಗೋದಿಲ್ಲ, ಅವಯ್ಯು ವಾಟ್ಸ್ಆ್ಯಪ್ ಎಲ್ಲ ಇಲ್ಲೇ ಸೆಕೆಂಡ್ ಅಲ್ಲಿ ಹೋಗ್ತಿದೆ. ಇಲ್ಲ ಆಮೇಲೆ ಊರಿಂದ ಏನಾದ್ರು ಬರ್ತಿದ್ದಾರೆ ಅಂತಂದ್ರೆ ನಂಗಿನ್ನ ನೆನಪಿದೆ, ಊರಿಂದ ಯಾರನ್ನ ಬರ್ತಾರೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಕಾಯೋರು, ಅಲ್ಲಿಂದ ಏನ್ ಲಗೇಜ್ ಎತ್ಕೊಬಿಡ್ತಾರೋ ನೋಡ್ಕೊಬರ್ಬೇಕು, ಓಲಾ ಬುಕ್ ಮಾಡ್ತೀನಿ ಬಿಡು ಅಂತಾರೆ, ಡೈರೆಕ್ಟ್ ಮನೆಗೆ ಬಾ ಅನ್ನೋ ಥರ ಅಲ್ವಾ. ಆದರೆ ಒಂದಷ್ಟು ಮೌಲ್ಯಗಳನ್ನ ಕಳ್ಕೊತಾ ಇದೀವಿ ಅನ್ನೋ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲ, ಅಗೇನ್ ಇದೊಂದು ಸರ್ಕಲ್ ಇದ್ದಂಗೆ ಸುತ್ತಾ ಇರ್ತೀವಿ, ಮತ್ತೆ ಆ ಸರ್ಕಲ್ ಅಲ್ಲಿ ಬರಲೇಬೇಕು, ಅದು ಬಂದೇ ಬರುತ್ತೆ. ಬೀಟ್ ಪ್ಲಸ್ ಕರ್ನಾಟಕ.